ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ತುಂಬ ಜನ ಕೇಳ್ತಿದ್ರೆ ಟೆಕ್ನಿಕಲಿ ವಿಡಿಯೋ ಎಲ್ಲಿ ಗುರು, ಬೇರೆ ಸಿನಿಮಾಗಳಲ್ಲಿ ಮಾಡಿದ್ದೆ, ಇದ್ರ ಬಗ್ಗೆ ಯಾಕೆ ಮಾಡಿಲ್ಲ ಅಂತ. ಅಜನೀಶ್ ಏನೋ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು. ಸ್ವಲ್ಪ ಟೈಮ್ ಮಾಡ್ಕೊಂಡು ಅವ್ರನ್ನೂ ಫಾಲೋ ಅಪ್ ಮಾಡ್ಕೊಂಡು ಅವ್ರ ಟೀಮ್ ಜೊತೆ ಕೋರ್ಡಿನೇಷನ್ ಮಾಡ್ಕೊಂಡು ಬರೋಷ್ಟರಲ್ಲಿ ಸಾಕಾಗೋಯ್ತು. ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಸರ್ ಹಾಯ್. ಹಾಯ್ ಮಧು. ನಮ್ಮ ಚಾನಲ್ಗೆ ಸ್ವಾಗತ. ಫಸ್ಟ್ ಇಂಟರ್ವ್ಯೂ ಅಜನೀಶ್ ಸರ್ದು ಇವತ್ತು. ಸೊ ಇವರು ಏನೇನು ಮಾಡ್ತಾರೆ, ಸಿನಿಮಾ ಬಗ್ಗೆ ಕೇಳೋಣ, ಯಾವ ಥರ ಇವ್ರಿಗೆ ಈ ಮ್ಯೂಸಿಕ್ ಎಲ್ಲ ಏನು ವೈರಲ್ ಆಗಿದೆ ಈಗ, ಹೆಂಗೆ ಐಡಿಯಾ ಬಂತು ಎಲ್ಲನೂ ಕೇಳೋಣ ಬನ್ನಿ. ಸರ್ ಬನ್ನಿ ಕುತ್ಕೊಂಬೋಣ. ಮತ್ತೆ ಹೇಳಿ, ಹೇಗಿದ್ದೀರಾ? ಐ ಆಮ್ ಗುಡ್. ನನ್ನ ಫಸ್ಟ್ ಕ್ವಶನ್ ಏನು ಕೇಳಬೇಕಂತಂದರೆ, ನಿಮ್ಮ ಕೆರಿಯರಲ್ಲಿ ದಿಸ್ ಇಸ್ ದ ಫಸ್ಟ್ ಪ್ಯಾನ್ ಇಂಡಿಯನ್ ಅಥವಾ ಪ್ಯಾನ್ ವರ್ಲ್ಡ್ ಸಿನಿಮಾ, ಕರೆಕ್ಟಾ? ಸೊ ಇನ್ನೇನು 4-5 ದಿವಸದಲ್ಲಿ ರಿಲೀಸ್ ಆಗ್ತಿದೆ, ಹೆಂಗಿದೆ ಟೆನ್ಷನ್? ಖಂಡಿತ ಟೆನ್ಷನ್ ಈಗ ರಿಲೀವ್ ಆಗಿದೆ, ಯಾಕಂದರೆ ಔಟ್ಪುಟ್ ಎಲ್ಲ ಕೊಟ್ಟಾಗಿದೆ, ಮುಗೀತು, ಕಂಪ್ಲೀಟ್. ನಿಮ್ದು ಏನೂ ಇಲ್ಲ? ಏನಿಲ್ಲ. ಚಿಕ್ಕಿ ಬೊಂಬೆ ಸಾಂಗ್ ಒಂದು ರಿಲೀಸ್ ಆಗಬೇಕು, ಅದಾದಮೇಲೆ ಐ ಆಮ್ ಡನ್. ಜಸ್ಟ್ ಎಲ್ಲ ಜೊತೆನೂ ಕೂತ್ಕೊಂಡು ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಒಂದು ಮ್ಯೂಸಿಕ್, ಆ ಒಂದು ಹುಕ್ ಸ್ಟೆಪ್ ಮ್ಯೂಸಿಕ್ಕು ಇಷ್ಟೊಂದು ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರ ನೀವು? ಇಲ್ಲ. ಅದು ಹೆಂಗೆ ಬಂತು ಐಡಿಯಾ? ಅದು ಆ ಒಂದು ಟ್ಯೂನ್ ಹೆಂಗೆ ಫಾರ್ಮ್ ಆಯಿತು ಅಂತ? ಈಗ ಹುಕ್ ಸ್ಟೆಪ್ಪಲ್ಲಿ ನೀವು ಕೇಳಿರೋ ಮ್ಯೂಸಿಕ್ನ ಸರ್ ಒಂದು ಸರಿ ಮಾಡಿ ತೋರಿಸ್ತಾರೆ, ಹೆಂಗೆ ಏನು ಅಂತ ನೋಡೋಣ. ಈ ಥರ ಲೇಯರ್ ಇದೊಂದು ಲೇಯರ್ ಬರುತ್ತೆ, ಇದ್ರ ಜೊತೆಗೆ ಇದನ್ನ ಸೊ ದಿಸ್ ಇಸ್ ಒನ್ ಲೇಯರ್. ಸೊ ಇದ್ರ ಜೊತೆಗೆ ಒಂದು ಔಟ್ಪುಟ್ ಕೊಡೋಕೆ ಇಷ್ಟೊಂದು ಲೇಯರ್ಸ್ ಬರುತ್ತಾ? ಹೌದು. ಈ ಟೋಟಲ್ ಎಷ್ಟು ಲೇಯರ್ ಇದೆ ಸರ್ ಇಲ್ಲಿ? ಇದೆ ಜಸ್ಟ್ ಇಷ್ಟು ಟ್ಯೂನಲ್ಲಿ ನಿಮಗೆ 17 ಲೇಯರ್ಸ್ ಇದೆ. ಅಯ್ಯಪ್ಪ. ಇಸ್ ಒನ್ ಲೇಯರ್. ಸೊ ಇದಾಗತ್ತೆ. ಇದಾದಮೇಲೆ ಸೊ ಎಲ್ಲರೂ ಕೈ ತಟ್ಟದಾರ, ಅದೊಂದು ಇದಲ್ಲ. ಓಕೆ. ಅಂದರೆ ಹೀರೋಯಿನ್ ಬಂದರು, ಡ್ಯಾನ್ಸರ್ ಬಂದರು, ಅಥವಾ ಜಾಕ್ಲಿನ್ ಅವ್ರು ಬಂದರು, ಆವಾಗ ಒಂದು ಲಿಫ್ಟ್ಗೋಸ್ಕರ ಇದು ಮ್ಯೂಸಿಕ್ ಯೂಸ್ ಮಾಡ್ತೀವಿ. ಅದಾದಮೇಲೆ ಒಂದು ಲೇಯರ್ಸ್ ಇರುತ್ತೆ ಈ ಥರ. ಇದು ರೆಕಾರ್ಡ್ ಮಾಡಿರ್ತೀರಾ ನೀವು ಫಸ್ಟ್? ಇದೆಲ್ಲ ಹಾಡು ರೆಕಾರ್ಡ್ ಮಾಡಿರೋದು. ಇಲ್ಲಿ ನಾನು ಮಾತ್ರ ಹಾಡಿರೋದಿದೆ. ನಾವು ಫೈನಲ್ ರೆಕಾರ್ಡಿಂಗಲ್ಲಿ ಒಂದು ಗ್ರೂಪ್ ಎಲ್ಲರೂ. ಸೊ ಇದ್ರ ಜೊತೆ ಒಂದು ರಿದಮ್ ಟ್ರ್ಯಾಕ್ ಬರುತ್ತೆ. ದಿಸ್ ಇಸ್ ಓನ್ ದಿ ರಿದಮ್ ಆಫ್ ರಕ್ಕಮ್ಮ ಸಾಂಗ್. ಪ್ಯಾಟ್ರನ್. ಈ ಪೋರ್ಷನ್ ಹೆಂಗಂದ್ರೆ ಎಲ್ಲ ಬಂದಮೇಲೆ ಇದ್ರ ಜೊತೆ ಇನ್ನೊಂದು ಲೇಯರ್ ಬರುತ್ತೆ ಈ ಥರ. ಸೊ ಇದು ಎಲ್ಲಾನು ಸೇರ್ಸ್ ಬರ್ಬೇಕಾರೆ ಈ ಥರ ಒಂದೊಂದು ಎಲ್ಲದಕ್ಕೂ ಒಂದೊಂದು ಲೇಯರ್ಸ್ ಇರುತ್ತೆ, ಸ್ಟ್ಯಾಕ್ಸ್ ಇರುತ್ತೆ, ಮ್ಯೂಸಿಕ್ ಸ್ಟ್ಯಾಕ್ಸ್. ಸರ್ ಈ ಒಂದೊಂದು ಲೇಯರ್ಗೆ ಎಷ್ಟೊತ್ತು ಕೆಲಸ ಮಾಡಿರ್ತೀರ ನೀವು ಅಂತ? ತಿಂಗಳಾನ್ಗಟ್ಟೆ ಮಾಡ್ತೀವಿ. ಹಾಡು ಕಂಪೋಸ್ ಮಾಡೋದು ಬಂದು ನಮಗೊಂದು ಮೇ ಬಿ ಒಂದು ಹಾಫ್ ಆನ್ ಅವರ್ ಆಗ್ಬೋದು.
ತಿಂಗಳಗಟ್ಟಲೆ ಪ್ರೊಡ್ಯೂಸ್ ಮಾಡೋದಕ್ಕೆ. ಯಾಕಂದರೆ ಮುಂಚಿನ ಥರ ಓಕೆ ಒಂದು ತಬಲಾ ಇದೆ, ಡೋಲಕ್ ಇದೆ, ರಿದಮ್ಸ್ ಇದೆ, ಡ್ರಮ್ಸ್ ಇದೆ, ಇಷ್ಟು ಮಾತ್ರ ಅಲ್ಲದೆ ಇಲ್ಲೂ ಇವಾಗಲೂ ಅಷ್ಟೇ ಇರೋದು, ಏನು ಎಕ್ಸ್ಟ್ರಾ ಇನ್ಸ್ಟ್ರೂಮೆಂಟ್ ಬಂದಿಲ್ಲ. ಬಟ್ ನಮಗೆ ಮುಂಚೆ ಅಂದರೆ ಒಂದು ಸ್ಟುಡಿಯೋ ಹೋಗ್ತಾರೆ, ಸ್ಟುಡಿಯೋ ಬುಕ್ ಮಾಡ್ತಾರೆ, ಆ ಟೈಮಲ್ಲಿ ಅದು ಮುಗಿಸ್ಬೇಕು, ಸ್ಟುಡಿಯೋ ಚಾರ್ಜಸ್ ಇರುತ್ತೆ, ಒಂದು 60 ಜನ ಮ್ಯೂಷಿಯನ್ಸ್ ಇರ್ತಾರೆ, ಒಂದೊಂದು ಕಾಲ್ ಶೀಟ್ ಪೇಮೆಂಟ್ ಹೋಗ್ತಾ ಇರುತ್ತೆ. ಬಟ್ ಹೀಗೆ ಹಂಗಲ್ಲ, ನಮಗೆ ಕಂಪ್ಯೂಟರ್ ಇರೋದ್ರಿಂದ, ಇಷ್ಟೊಂದು ಟ್ರ್ಯಾಕ್ಸ್ ಅವೈಲಬಿಲಿಟಿ ಇರೋದ್ರಿಂದ ನಾವು ಕುತ್ಕೊಂಡು ಒಂದೊಂದೇ ಲೇಯರ್ಸ್ನ ಮಾಡ್ತೀವಿ. ಇಷ್ಟ ಆಗಲಿಲ್ವ ಹೋಲ್ ಸಾಂಗ್ನ ಡಿಲೀಟ್ ಮಾಡಿ. ನಾನು ರಂಗಿತರಂಗ, ಇನ್ಫ್ಯಾಕ್ಟ್ ರಂಗಿತರಂಗ ಸಿನಿಮಾದ ಫಸ್ಟು ಆ್ಯಕ್ಚುಲಿ ನಾನು ಫಸ್ಟ್ ರೀಲ್ ಮಾಡಿದಾಗ ಅನೂಪ್ ಅವ್ರಿಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಿರಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮ್ಯೂಷಿಯನ್ಸ್ ಎಲ್ಲರೂ ಪ್ರೋಗ್ರಾಮ್ ಮಾಡಿದರು. ದೆನ್ ಹೋಲ್ ಮೂವಿ ರೆಕಾರ್ಡಿಂಗ್ ಆದಮೇಲೆ ಮತ್ತೆ ನಾನು ಕುತ್ಕೊಂಡು ಮತ್ತೆ ಪ್ರೋಗ್ರಾಮ್ ಮಾಡಿ ಅನೂಪ್ ಅವ್ರ ಜೊತೆಗೆ ಬರೋರು, ಜೊತೆಗೆ ಇರೋರು. ಸೊ ನಾವು ಹೋಲ್ ಮೂವಿನ ಮತ್ತೆ ನಾನು ಕುತ್ಕೊಂಡು ಹೋಲ್ ಸಿನಿಮಾ ಮತ್ತೆ ನಾನು ಆ ಥರ ಎಷ್ಟೋ ಸಿನಿಮಾಗಳಾಗಿದೆ ನನಗೆ, ನಾನೇ ಮತ್ತೆ ಕುತ್ಕೊಂಡು ಒಂದಷ್ಟು ವಿಷಯ ಏನಂದರೆ ಈ ಸೆಲೆಬ್ರಿಟೀಸ್ ಇಂಟರ್ವ್ಯೂ ಮಾಡ್ತೀವಿ, ಹೆಂಗೆ ಮಾಡಿದ್ರಿ, ಏನಾಯಿತು, ಅದು ಬೇರೆ. ಬಟ್ ಇದು ಬಂದು ನನ್ನ ಪ್ರಕಾರ ನಾನು ಹೇಳೋದಾದ್ರೆ ಸರ್, ಮ್ಯೂಸಿಕ್ನ ಹಾರ್ಟ್ ಬೀಟ್ ಆಫ್ ದ ಮೂವಿ ಅಂತ ಕರಿತೀನಿ ನಾನು. ಮ್ಯೂಸಿಕ್ ಇಲ್ಲ ಅಂದರೆ ದೆರ್ ಈಸ್ ನಥಿಂಗ್. ಮ್ಯೂಸಿಕ್ ಇಲ್ಲ ಅಂದರೆ ಏನೋ ಹೇಳ್ತಾರಲ್ಲ, ಬರೀ ಅನ್ನ ಕೊಟ್ಬಿಟ್ಟು ಊಟ ಮಾಡುವಂಗಿರುತ್ತೆ. ಸೊ ಅಂಥ ಕ್ರಿಯೇಟರ್ಸ್ನ ಮೀಟ್ ಮಾಡಿ ಒಂದಷ್ಟು ಡೀಟೇಲ್ಸ್ ತಿಳ್ಕೊಳ್ಳೋಕ್ಕೆ ನನಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸರ್, ಇಲ್ಲಿರೋ ಕೆಲವೊಂದು ಎಕ್ವಿಪ್ಮೆಂಟ್ ಏನಾದರೂ ಹೇಳೋಕ್ಕಾಗತ್ತಾ, ಏನೇನು? ದಿಸ್ ಈಸ್ ಕಂಪ್ಲೀಟ್ ಅಂತ ಒಂದು ಕಂಪನಿ ಇದೆ, ಅದ್ರದ್ದು ಮಿಡಿ ಕಂಟ್ರೋಲರ್. ಇದು ಜಸ್ಟ್ ಕಂಟ್ರೋಲರ್ ಅಷ್ಟೇ. ಓಕೆ, ಕಂಪ್ಯೂಟರ್ಗೆ ಇದಕ್ಕೆ ಮಧ್ಯ ಇರೋಂಥ ಒಂದು ಇದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಸೊ ನಾನು ಇಲ್ಲಿ ಏನು ಮಾಡ್ತೀನಲ್ಲ, ಇದನ್ನ ಎಲ್ಲಾನು ಕಂಪ್ಯೂಟರ್ಲಿರೋ ಸಾಫ್ಟ್ವೇರ್ ಒಂದೊಂದು ಟ್ರ್ಯಾಕಿಗೆ ಅಸೈನ್ ಆಗಿರುತ್ತೆ. ಓಕೆ, ಸೊ ನಾನು ಸೆಲೆಕ್ಟ್ ಮಾಡಿದಾಗ ಅದು ಇಲ್ಲಿಗೆ ಆಗುತ್ತೆ. ಸೊ ದಿಸ್ ಆರ್ ಆಲ್ ಕಂಟ್ರೋಲರ್ಸ್. ನೀವೆಲ್ಲ ಕಂಟ್ರೋಲ್ ಮಾಡ್ಬೋದು, ಸೌಂಡ್ ಕಂಟ್ರೋಲ್ ಮಾಡ್ಬೋದು. ದಿಸ್ ಇಸ್ ಸೌಂಡ್ ಬೆಂಡರ್ ಅಂತ ಹೇಳ್ತಾರೆ. ಸೊ ಸೌಂಡ್ನ ನಾವು ಬೆಂಡ್ ಮಾಡೋಕ್ಕೆ ಅಂತ ನೋಡಿದ್ದೀನಿ, ಹಿಂಗೆ ಮಾಡ್ತಿರ್ತಾರೆ. ದಿಸ್ ಇಸ್ ಮಾಡ್ಯುಲೇಷನ್. ಅಂದರೆ ನಾವು ಹಾಡ್ಬೇಕಾರೆ ಅಂತ ಒಂದು ವಿಬ್ರೇಟೋ ಬೇಕು ಅಂದರೆ ವಿಬ್ರೇಟೋ ಯೂಸ್ ಮಾಡ್ಬೋದು. ಮತ್ತು ಸೌಂಡ್ಗೆ ಅಂತ ಒಂದು ರಿಬ್ಬನ್ ಅಂತ ಹೇಳ್ತಾರೆ ಇದನ್ನು. ಸೊ ಇದು ಆ ಥರದ್ದು ಇನ್ಸ್ಟ್ರೂಮೆಂಟ್ ಇದು. ಇಲ್ಲಿ ಈ ಥರ ಇದೆ ಗೊತ್ತಿಲ್ಲ ನನಗೆ. ಸೌಂಡ್ ಇದ್ರದ್ದು ನಮಗೆ ಏನದು ಡೈನಾಮಿಕ್ಸ್ಗೋಸ್ಕರ ಇದು ಯೂಸ್ ಮಾಡ್ತೀವಿ, ಸೌಂಡ್ ಬಂದು ಹೋಗೋದಕ್ಕೆ. ಆ್ಯಂಡ್ ಇದೆಲ್ಲ ಒಂದು ಆಸಿಲೇಟರ್ಸ್ ಮಾಡೋದಕ್ಕೆ ವಿ ಕ್ಯಾನ್ ಅಸೈನ್, ಏನು ಬೇಕಾದ್ರೆ ನಾವು ಅಸೈನ್ ಮಾಡ್ಕೊಬೋದು. ಒಂದು ಸೌಂಡ್ ಇರುತ್ತೆ, ಲೈಕ್ ಒಂದು ಅಂತ ಮಾಡೋದು. ಸೊ ಆ ಥರದ ಇದನ್ನು ಮಾಡೋದಕ್ಕೆ ಮಿಡಿ ಕಂಟ್ರೋಲರ್ ಅಂತ ಹೇಳ್ತೀವಿ. ಐ ಜಸ್ಟ್ ಶೋ ಯು ಒನ್ ಸ್ಮಾಲ್ ಥಿಂಗ್. ಒಂದು ಡೈನಾಮಿಕ್ಸ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಹಾಡಿನಲ್ಲಿ ಹಿಂದ್ಗಡೆ ಬ್ಯಾಕಿಂಗ್ಸ್ ಒಂದು ಡೈನಾಮಿಕ್ಸ್ ಇರಬೇಕು. ಒಂದು ಹಾಡು ಎಲ್ಲಿ ಮುಂದೆ ಬರಬೇಕು, ಎಲ್ಲಿ ಹಿಂದೆ ಹೋಗಬೇಕು ಅನ್ನೋದು ಒಂದು ಬ್ಯಾಲೆನ್ಸ್ ಮಿಕ್ಸ್ ಅಂತಾರಲ್ಲ, ನಾಟ್ ಪಿಚ್, ಒಂದು ಬ್ಯಾಲೆನ್ಸ್ ಆಫ್ ದ ಸೌಂಡ್. ಸೊ ಅದಕ್ಕೆ ಯೂಸ್ ಮಾಡ್ತೀವಿ. ದೇರ್ ಆರ್ ಮೆನಿ ಕಂಟ್ರೋಲರ್ಸ್. ಸುಮಾರು ಕಂಟ್ರೋಲ್ಸ್ ಇದೆ. ಅದೇ ಕೆಲವು ಟೆಕ್ಸ್ಚರ್ಸ್ ಎಲ್ಲ ಬರುತ್ತೆ, ಸೌಂಡ್ ಟೆಕ್ಸ್ಚರ್ಸ್ ಎಲ್ಲ.
ಒಂದು ಸೌಂಡ್ ಸ್ಕೇಪ್ನ ನಾವು ಮಾಡ್ಬೋದು. ನಾನು ಸುಮ್ಮನೆ ನಮ್ಮ ಮೇಲೆ ತಿಳಿ ಪದ ತೋರಿಸ್ತೀನಿ. ಬಟ್ ಸ್ಟಿಲ್ ನಾ ಇದನ್ನ ಕೇಳಿದ್ರೆ ನಮ್ಗೆ ಒಂಥರ ಆಗುತ್ತೆ, ನೀವು ವರ್ಕ್ ಮಾಡಬೇಕಾದ್ರೆ ಹೆಂಗಿರುತ್ತೆ ಅಂತ ಗೊತ್ತು. ಆ ಥರ ದಿಸ್ ಇಸ್ ಕಾಲ್ಡ್ ದ ಮಿಡಿ ಕಂಟ್ರೋಲರ್. ಸೊ ಆ್ಯಂಡ್ ದೀಸ್ ಆರ್ ದ ಮಾನಿಟ್ರಿಂಗ್ ಸ್ಪೀಕರ್ಸ್. ನಿಯರ್ ಫೀಲ್ಡ್ ಆ್ಯಂಡ್ ಮಿಡ್ ಫೀಲ್ಡಾಗಿ ಯೂಸ್ ಮಾಡ್ಬೋದು ಓಕೆ ಇದನ್ನು. ಸೊ ನಾನು ನಿಯರ್ ಫೀಲ್ಡಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಸಬ್ ಅಲ್ಲಿದೆ. ಝೂಮ್ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ. ಟೋಟಲ್ ರೇಂಜ್ ಆಫ್ ಸೌಂಡ್ನ ವರ್ಕ್ ಮಾಡ್ಬೇಕಾದ್ರೆ ಒಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನು ಇರುತ್ತೆ ನಾವು ಸಬ್ ಇಟ್ಕೊಂಡು ವರ್ಕ್ ಮಾಡಿದಾಗ. ಆ್ಯಂಡ್ ನಮಗೆ ಬೆಟರ್ ಜಜ್ಮೆಂಟ್ ಸಿಗುತ್ತೆ ಲೋ ಫ್ರೀಕ್ವೆನ್ಸಿನ ಜಡ್ಜ್ ಮಾಡೋದಕ್ಕೆ. ಸೊ ಅದಕ್ಕೆ ನಾನು ಸಬ್ ಯೂಸ್ ಮಾಡ್ತೀನಿ. ಆ್ಯಂಡ್ ಅಪೋಜಿ ಅದು ನೀವು ಸೌಂಡ್ ಏನೋ ಕೊಡ್ತಾ ಇದ್ದೀರಿ ಅದರಲ್ಲಿ, ಅಂದರೆ ಇದರಿಂದನೇ ಸೌಂಡ್ ಔಟ್ಪುಟ್ ಎಲ್ಲ ಮಾನಿಟರ್ ಆಗೋದು ಎಲ್ಲದಕ್ಕೂ. ನೀವು ಏನೇ ಕೇಳ್ತಿದ್ದೀರಲ್ಲ ಎಲ್ಲ ಇದರಿಂದನೇ ಔಟ್ಪುಟ್ ಬರೋದು. ದಿಸ್ ಇಸ್ ಮೈ ಓಲ್ಡ್ ಸೌಂಡ್ ಕಾರ್ಡ್, ಹಳೆ ಸೌಂಡ್ ಕಾರ್ಡ್ RME ಅಂತ. ಇದು ಅಪ್ಗ್ರೇಡ್ ಆಗ್ತಿರ್ಬೇಕಲ್ಲ ನೀವು ಇದರಲ್ಲೆಲ್ಲ ಅವಾಗ? ಹೌದು ಹೌದು ಹೌದು. ದಿಸ್ ಇಸ್ ದ ಲ್ಯಾಪ್ಟಾಪ್ ನಾನು ಯೂಸ್ ಮಾಡೋಂಥದ್ದು. ನಾನೆಲ್ಲ ಮ್ಯೂಸಿಕ್ ಲ್ಯಾಪ್ಟಾಪಲ್ಲೇ ಮಾಡೋದು. ಹೌದಾ? ಅದು ಹಾರ್ಡ್ ಡಿಸ್ಕ್ ಸ್ಟ್ಯಾಕ್ಸ್. ಎಷ್ಟು TV ಇದೆ ಸರ್ ಎಲ್ಲ ಸೇರಿ? ಅಲ್ವಾ, ಇಲ್ಲಿ ಎಲ್ಲ ಸೇರಿ ಒಂದು 100 TV ಇದೆ. 100 TV. ಎಷ್ಟು ಯೂಸ್ ಮಾಡಿದ್ದೀರಾ ಅದರಲ್ಲಿ ನೀವು? ಎಷ್ಟು ಯೂಸೇಜ್ ಮಾಡಿ? ಅಂದರೆ ಸಾಕಾಗ್ತಲ್ಲ, ಡೇಟಾಸ್ ಬರ್ತಾನೆ ಇರುತ್ತಲ್ಲ. ಐ ವಿಲ್ ಬಿ ಕನೆಕ್ಟಿಂಗ್, ಐ ವಿಲ್ ಬಿ ಪರ್ಚೇಸಿಂಗ್ ದ ಸೌಂಡ್, ಮತ್ತು ಏನು ಹೇಳ್ತೀವಲ್ಲ ಸಾಫ್ಟ್ವೇರ್ಸ್ನೆಲ್ಲ ಬೈ ಮಾಡ್ತಾನೆ ಇರ್ತೀನಿ. ಸೊ ಅದು ನಮಗೆ ಎಷ್ಟಾದ್ರೂ ಒಂದೊಂದು ಸಾಫ್ಟ್ವೇರು ಒಂದೊಂದು ಸತಿ 500 GB 600 GB, ಕೆಲವೊಂದೆಲ್ಲ 20-40 GB ಈ ಥರ ಇರುತ್ತೆ. ಸೊ ಆ ಥರ. ಸೊ ಅದು ಕರೆಕ್ಟ್ ಮಾಡ್ತಾನೆ ಇರ್ತೀನಿ, ಅಪ್ಗ್ರೇಡ್ ಆಗ್ತಾನೆ ಇರ್ತೀನಿ. ಒಂದು ಸ್ವಲ್ಪ ಡೀಪಾಗಿ ತಿಳ್ಕೊಂಡಂಗಾಯ್ತು ಅಲ್ಲ? ಒಂಚೂರು ಡೀಪಾಗಿ ತಿಳ್ಕೊಂಡಂಗಾಯ್ತು ನನಗೆ. ಯಾಕೆಂದರೆ ಈಗ ನೋಡಿ, ನೀವು ಎಷ್ಟೇ ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ನೀವೇನೇ ತಿಳ್ಕೊತೀನಿ ಅಂತಂದ್ರೂ ಇನ್ ಡೆಪ್ತಾಗಿ ಅದೇನು ಗೊತ್ತಾಗೋದಿಲ್ಲ ನಮಗೆ. ನೀವು ಹೆಂಗೆ ಅಂತಂದರೆ ಇವಾಗ ಕಣ್ಣಲ್ಲಿ ನೋಡಿ ಅದನ್ನು ಇವ್ರು ಹೇಳೋವರೆಗೂ ನಮ್ಗೆ ಅದು ಅರ್ಥ ಆಗೋದಿಲ್ಲ. ಈ ಕಾಂಬಿನೇಷನ್ ಏನು ಅಂತ ಹೇಳಿದ್ರೆ ಸುಮ್ಮನೆ ನಾನು ತೊಗೊಂಡಿರೋದಲ್ಲ. ನಾನು ಓವರ್ ಪೀರಿಯಡ್ ಆಫ್ ಮೈ ನನ್ನ ಟೈಮಲ್ಲಿ ನಾನು ನೋಡಿ ನನಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನು ನಾನು ಚೂಸ್ ಮಾಡಿ ತೊಗೊಳ್ಳಂತ. ಇದೆಲ್ಲ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ಸ್ ಇದಾಗಲಿ, ಮತ್ತು ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ದಿಸ್ ಕೈಂಡ್ ಆಫ್ ಸೌಂಡ್ ಕಾರ್ಡ್ಸ್ ಎಲ್ಲ ಇದೆಲ್ಲ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ಸ್. ದಿಸ್ ಇಸ್ ಜರ್ಮನ್ ಮೇಕ್. ಇದು ಸ್ಪೀಕರ್ಸ್ ಅವರು ಜರ್ಮನ್ ಮೇಕ್. ನನ್ನ ಮೈಕ್ ಒಂದಿದೆ, ನಾಯ್ಮನ್ U87 ಅಂತ ಒಂದು ಮೈಕ್. ಒಂದಲ್ಲಿ ಜರ್ಮನ್ ಮೇಕ್ ಮೈಕ್ಸ್ ಎಲ್ಲನೂ. ಸೊ ಅದೆಲ್ಲ ಒಂದು ತುಂಬ ಚೂಸ್ ಮಾಡಿ ತೊಗೊಂಡಿರೋಂಥದ್ದು. ತುಂಬ ಕಷ್ಟ ಅಫೋರ್ಡ್ ಮಾಡೋಕ್ಕೆ. ಬಟ್ ಏನಂತ ಹೇಳಿದ್ರೆ ಒಂದು ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆಲ್ಲ.